ಬೆಂಗಳೂರಲ್ಲಿ ಅಪಘಾತಗಳಿಗೇನು ಕಡಿಮೆ ಇಲ್ಲ. ಅದರಲ್ಲೂ ಯಶವಂತಪುರ ಫ್ಲೈಓವರ್ ಮೇಲಿಂದ ಬೀಳೋ ಪ್ರಕರಣಗಳಂತೂ ವರ್ಷದಲ್ಲಿ ಒಂದು 2-3 ಬಾರಿ ಇದ್ದೇ ಇರುತ್ತೆ. ಸೊ ಯಶವಂತಪುರದ ಫ್ಲೈಓವರ್ ಮೇಲಿಂದ ಕಾರು ಬಿದ್ದಿರುವಂಥ ಪ್ರಕರಣ, ಆಸ್ಪತ್ರೆಯಲ್ಲಿ ಓರ್ವ ಯುವಕ ಈಗ ಸಾವನ್ನಪ್ಪಿರುವಂತಹ ವರದಿ ಬರ್ತಾ ಇದೆ. 3 ಗಾಯಾಳುಗಳಿಗೆ ಈಗ ಚಿಕಿತ್ಸೆ ಮುಂದುವರೆದಿದೆ. ಗಂಭೀರ ಗಾಯಗೊಂಡಿದ್ದ ಶಬರೀಶ್ ಸಾವನ್ನಪ್ಪಿರೋದು. ಇವರೆಲ್ಲ ಚೆನ್ನೈ ಮೂಲದವರು, ಚೆನ್ನೈನಿಂದ ಬೆಂಗಳೂರಿಗೆ ಬರ್ತಾ ಇದ್ರು. ಸೊ ಆ ಸಂದರ್ಭದಲ್ಲಿ ಆಗಿದೆ. ಕಾರು ನೋಡಿ ಯಾವ ಪರಿಸ್ಥಿತಿಯಲ್ಲಿದೆ ಅಂತ ಹೇಳಿ. ಕಾರು ಫ್ಲೈಓವರ್ ಮೇಲ್ಭಾಗದಿಂದ ಬಿದ್ದಿರೋದಿದು. ಸೊ ಬೈಕಲ್ಲಿದ್ದಂಥ ಇಬ್ಬರಿಗೆ ಗಾಯ ಆಗಿದೆ. ಕಾರ್ನಲ್ಲಿದ್ದಂಥ ಒಟ್ಟು 5 ಜನ, ಇದರಲ್ಲಿ 3 ಗಂಭೀರ ಗಾಯ ಆಗಿತ್ತು. ಸೊ ಅಲ್ಲಿ ದೃಶ್ಯಾವಳಿ ನೋಡ್ತಾ ಇದ್ರಲ್ಲ, ಯಾರಿಗೆ ಹೆಚ್ಚಾಗಿ ಏಟು ಬಿದ್ದಿದೆಯೋ ಅವನು ಈಗ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. ತಮಿಳುನಾಡು ಮೂಲದವರು ಇವರೆಲ್ಲ ಬರ್ತಾ ಇದ್ರು ಚೆನ್ನೈದಿಂದ ಬೆಂಗಳೂರಿಗೆ. ಆ ಸಂದರ್ಭದಲ್ಲಿ ಆಗಿರುವಂತಹ ಅನಾಹುತ ಇದು. ಒಟ್ಟು 4 ಜನ ಇದ್ರಂತೆ. ನಿನ್ನೆ ತಮಿಳುನಾಡಿನಿಂದ ಬೆಂಗಳೂರಿಗೆ ಶಬರೀಶ್ ಮತ್ತು ಮಿಥುನ್ ಬರ್ತಾರೆ. ಬೆಂಗಳೂರಿನಲ್ಲಿ ವಾಸವಿದ್ದಂಥ ಶಂಕರ್ ಮತ್ತು ಆತನ ಸಹೋದರಿ ಅನುಶ್ರೀ. ಸೊ ಗೆಳೆಯರು ಬಂದಿದ್ದರಿಂದ ಜೊತೆಯಲ್ಲಿ ಶಂಕರ್ ಮತ್ತು ಅನುಶ್ರೀ ತೆರಳಿರ್ತಾರೆ. ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನು ಶಬರೀಶ್ ಮಾಡ್ತಾ ಇರ್ತಾನೆ. ಸೊ ಇಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಆಗಿದೆ ಅವರಿಗೆ. ರಾತ್ರಿ ಎಣ್ಣೆ ಪಾರ್ಟಿ ಮಾಡ್ಕೊಂಡು ಹೋಗ್ತಾ ಇದ್ರ ಅಥವಾ ಬೆಳಗಿನ ಜಾವದಲ್ಲಿ ನಿದ್ದೆ ಬಂದುಬಿಡ್ತಾ, ಏನು ಗೊತ್ತಾಗ್ತಿಲ್ಲ ಅವ್ರಿಗೆ ಕತೆ. ಸೊ ಎಣ್ಣೆ ಬಾಟ್ಲ್ಗಳು ಮಾತ್ರ ಖಾಲಿ ಇದ್ದುವಂತೆ, ಗಾಡಿಯಲ್ಲೆಲ್ಲ ಸಿಕ್ಕಿದ್ದಾವಂತೆ. ಅವುಗಳನ್ನು ಕೂಡ ಹೇಳ್ತಾ ಇದ್ರು, ಎಣ್ಣೆ ಬಾಟ್ಲ್ಗಳೆಲ್ಲ ಕಾರಲ್ಲಿ ಸಿಕ್ಕಿದೆ ಅಂಥೇಳಿ. ಸೊ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ವಾಪಸ್ ಬರುವಂಥ ಟೈಮಲ್ಲಿ ಇದಾಗಿದ್ದಂಗಿದೆ. ನನ್ನ ಸಹೋದ್ಯೋಗಿ ಈಗ ಪ್ರಕಾಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಈ ಅಪಘಾತ ಈಗ ಹೇಗಾಗಿದೆ, ಏನು ಎತ್ತ ಅಂತ ಏನಾದರೂ ಪೊಲೀಸರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ? ಯಾರಾದರೂ ಅದರಲ್ಲಿ ಇದ್ದಂಥವ್ರು ಹೇಳಿದಾರಾ? ಪ್ರಾಥಮಿಕ ಮಾಹಿತಿಯ ಪ್ರಕಾರ ಅವರು ಕುಡಿದು ಡ್ರೈವಿಂಗ್ ಅನ್ನ ಮಾಡ್ತಾ ಇದ್ರು ಅಂತ ಹೇಳಿ ಪೊಲೀಸರು ಇದೀಗ ಪ್ರಾಥಮಿಕ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಅದರಲ್ಲಿ 4 ಇದ್ರು. ಶಬರೀಶು, ಶಂಕರ್ ರಾಮ್, ಅನುಶ್ರೀ ಮತ್ತೆ ಮಿಥುನ್ ಅನ್ನುವಂಥವ್ರು ಇದ್ರು. ಅದರಲ್ಲಿ ಶಬರೀಶ್ ಮೃತಪಟ್ಟಿದ್ದಾರೆ. ಅವರು ಇನ್ನು ಉಳಿದಂತವ್ರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಈ ಮೃತಪಟ್ಟಂತಹ ಶಬರೀಶ್ ವೀಸಾಗಾಗಿ ತಮಿಳುನಾಡಿನಿಂದ ಬೆಂಗಳೂರಿಗೆ ಬಂದಿದ್ರು. ಅವರ ಅಕ್ಕನ ಮನೆಯಲ್ಲಿ ಉಳಿದುಕೊಂಡಿದ್ರು. ನಿನ್ನೆ ಔಟಿಂಗ್ ಅಂತ ಹೇಳಿ, ಅಂದ್ರೆ ನೈಟ್ ಔಟ್ ಅಂತ ಹೇಳಿ ಅವರು ಹೊರಗಡೆ ಬಂದಿದ್ರು. ಮೇಕ್ರಿ ಸರ್ಕಲ್ ಇಂದ ತುಮಕೂರು ರಸ್ತೆಗೆ ಹೋಗುವಂತ ಸಂದರ್ಭದಲ್ಲಿ ಓವರ್ ಸ್ಪೀಡ್ ಆಗಿ ಅವರು ಬರ್ತಾ ಇರ್ತಾರೆ. ಇಲ್ಲಿ ಯಶವಂತಪುರ ಫ್ಲೈಓವರ್ ಅನ್ನ ಕನೆಕ್ಟ್ ಮಾಡ್ಕೊಂಡು ತುಮಕೂರು ರಸ್ತೆ ಕಡೆ ಹೋಗ್ತಾ ಇರ್ತಾರೆ. ಆದ್ರೆ ನಿಯಂತ್ರಣ ತಪ್ಪಿ ಫ್ಲೈಓವರ್ ಮೇಲಿಂದ ಕೆಳಭಾಗಕ್ಕೆ ಬಿದ್ದಿರ್ತಾರೆ. ಆ ಒಂದು ಕಾರ್ ನಲ್ಲಿ ಕೂಡ ಒಂದಿಷ್ಟು ಮದ್ಯದ ಬಾಟ್ಲಿಗಳು ಕೂಡ ಪತ್ತೆಯಾಗಿದ್ದಾವೆ. ಸೊ ಹೀಗಾಗಿ ಆ ವಿಚಾರದ ಬಗ್ಗೆ ಕೂಡ ಈಗ ಯಶವಂತಪುರ ಟ್ರಾಫಿಕ್ ಪೊಲೀಸರು ದೂರನ್ನ ದಾಖಲಿಸಿಕೊಂಡು ತನಿಖೆಯನ್ನ ಆರಂಭಿಸಿದ್ದಾರೆ. ಈಗಾಗಲೇ ಚಿಕಿತ್ಸೆಯನ್ನ ಪಡಿತಾ ಇರುವಂತಹ ಯುವಕರ ಅವರ ಪೋಷಕರು ಕೂಡ ಕೊಯಮತ್ತೂರಿನ ಭಾಗದವರು, ಚೆನ್ನೈನ ಕೊಯಮತ್ತೂರು ಭಾಗದವರು, ಈಗ ಅಲ್ಲಿಂದಲೂ ಕೂಡ ಈಗ ಖಾಸಗಿ ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ಸೊ ಈಗಾಗಲೇ ಅವರ ಸ್ನೇಹಿತರು ಕೂಡ ಆಸ್ಪತ್ರೆಗೆ ಬಂದಿದ್ದಾರೆ. ಅವರ ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ. 3 ಕೂಡ ಈಗ ತೀವ್ರತರನಾಗಿರುವಂತಹ ಗಾಯಗಳಾಗಿದ್ದಾವೆ. ಸೊ ಅವರು ಮಾತನಾಡುವಂತಹ ಸ್ಥಿತಿಯಲ್ಲಿ ಇಲ್ಲ. ಸೊ ಈಗ ಅವರ ಪೋಷಕರು ಕೂಡ ಇದೀಗ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಇದು ಕುಡಿದು ಡ್ರೈವಿಂಗ್ ಅನ್ನ ಮಾಡ್ತಾ ಇದ್ರು. ಆ ಒಂದು ಹಿನ್ನೆಲೆಯಲ್ಲಿ ಈ ಇನ್ಸಿಡೆಂಟ್ ಆಗಿದೆ ಅನ್ನುವಂಥದ್ದು ಪೊಲೀಸರ ಮೂಲಗಳು ಹೇಳ್ತಾ ಇರುವಂತದ್ದು. ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.